ಬೆಳಗಾವಿಯ ಖಾನಾಪುರ ತಾಲೂಕಿನಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಅದು ಕೂಡ ಪಶ್ಚಿಮ ಘಟ್ಟದಲ್ಲೇ ಬರುತ್ತೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರೋದು ಸಾತ್ನಹಳ್ಳಿ ಹಳ್ಳ. ಈಗ ನಿನ್ನೆ ಸಂಜೆ ಏಕಾಏಕಿ ನೀರು ತುಂಬಿ ಶಾಲಾ ಮಕ್ಕಳು ಪರದಾಡುವಂತ ಪರಿಸ್ಥಿತಿ ಬಂತು. ಮಕ್ಕಳನ್ನ ಹೊತ್ತುಕೊಂಡು ಹಳ್ಳ ದಾಟಿಸಿದ್ದಾರೆ ಗ್ರಾಮಸ್ಥರು. ಖಾನಾಪುರ ತಾಲೂಕಿನ ಪಿಂಪಳೆ, ಮಾಂಜರ್ಪಳ್ಳಿ, ಸಾತ್ನಹಳ್ಳಿ ಗ್ರಾಮದ ಮಕ್ಕಳು ಸಿಕ್ಕಾಕೊಂಡಿದ್ರು. ನಿನ್ನೆ ಸಂಜೆ ಏಕಾಏಕಿ ಶಾಲೆಗೆ ನೀರು ನುಗ್ಬಿಡ್ತು. ಹಾಗಾಗಿ ಸ್ಕೂಲ್ನಿಂದ ದಾಟಿಸ್ಬೇಕಲ್ಲ ಅಲ್ಲಿಂದ ಮಕ್ಕಳನ್ನ. ಸೊ ಹಾಗಾಗಿ ಅಲ್ಲಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ರು. ಅವರನ್ನ ಶಾಲೆಯಿಂದ ಆ ಕಡೆ ಗ್ರಾಮಕ್ಕೆ ಮತ್ತೆ ಮನೆ ಕಡೆಗೆಲ್ಲ ದಾಟಿಸ್ಕೊಟ್ರು ಹಳ್ಳ ದಾಟುವಂತ ಪರಿಸ್ಥಿತಿಯಲ್ಲಿ. ಸೊ ನೋಡಿ ಅಲ್ಲಿ ಹೆಂಗಿದೆ ಅಂತ ಹೇಳಿ. ಇದು ಸಾತ್ನಹಳ್ಳಿ ಹಳ್ಳ. ಇದು ಗ್ರಾಮಸ್ಥರೆಲ್ಲ ಮಕ್ಕಳನ್ನ ದಾಟಿಸಿದ್ದಾರೆ. ಒಬ್ಬೊಬ್ಬರಾಗಿ ಆ ಕಡೆಯಿಂದ ಈ ಕಡೆಗೆ ಬಂದು ಮಕ್ಕಳು ಬಹಳ ಕಷ್ಟ ಆಗ್ಬಿಡುತ್ತೆ. ಸಾಧ್ಯ ಆದರೆ ತುಂಬಾ ಮಳೆ ಇದ್ರೆ ಶಾಲೆಗಳಿಗೆ ಸ್ವಲ್ಪ ರಜೆ ಕೊಡಿ ಆ ಭಾಗಕ್ಕೆ. ही अवस्था आहे सातनाळी माचाळी मांजरपी रस्त्याची. जरा शासनाने याच्याकडे लक्ष घ्यावं आणि या ब्रिजाची त्वरित रिपेरी करावी अशी मागणी आहे आमची. शाळेच्या मुलांना उचलून घेऊन जात आहे. ಅವನು ಮರಾಠಿಯಲ್ಲಿ ಯಾರೋ ಹೇಳ್ತಾ ಇದ್ರು, ಅಲ್ಲಿ ಅದು ಬ್ರಿಡ್ಜ್ ಏನೋ ಸಮಸ್ಯೆ ಆಗಿದೆ ಅಂತೆ, ಅದನ್ನು ಬೇಗ ಅದನ್ನು ದುರಸ್ತಿ ಮಾಡಬೇಕು ಅಂತೇಳಿ. ಈಗೆಲ್ಲಿ ದುರಸ್ತಿ ಮಾಡೋಕ್ಕಾಗುತ್ತೆ? ಮಳೆ ಎಲ್ಲ ಬಂದಾಗಿದೆ. ಇನ್ನು ಮಳೆ ನಿಂತಾದ ಮೇಲೆ ಇನ್ನು ಆಮೇಲೆ ಮಾಡೋಕ್ಕೆ ಇನ್ನದಕ್ಕೆ ಯಾವಾಗ ಆಗುತ್ತೋ. ಇನ್ನು ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಬಿದ್ದ ಹಲವು ಮನೆಗಳು. ಕಸಮಳಗಿ ಗ್ರಾಮದಲ್ಲಿ ತಪ್ಪಿದ ಭಾರೀ ಅನಾಹುತ. ಮನೆಯಲ್ಲಿ 6 ಜನ ಇದ್ದ ವೇಳೆಯಲ್ಲಿ ಕುಸಿದ ಮನೆಯ ಗೋಡೆ. ಈಗ ಬಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ತುಂಬು ಗರ್ಭಿಣಿ. ನೋಡಿ ಇಲ್ಲೇ ಇದೇ ಸಮಸ್ಯೆ ಆಗೋದು. ಇನ್ನೂ 1 ವಾರದಲ್ಲಿ ಮಗಳ ಹೆರಿಗೆ ಹಿನ್ನೆಲೆಯಲ್ಲಿ ಆತಂಕ ಇದೆ. ದಿನಾಂಕ ಕೂಡ ಕೊಟ್ಟಿದ್ದಾರೆ, 9 ತಿಂಗಳು ಆಲ್ಮೋಸ್ಟ್ ಆಲ್. ಇನ್ನು 1 ವಾರದಲ್ಲಿ ಹೆರಿಗೆ ಇದೆ ಅಂತಂದಾಗ ಈ ಪರಿಸ್ಥಿತಿ, ನೀರೆಲ್ಲ ನುಗ್ಗಿದೆ ಅಂದರೆ ಏನಾಗುತ್ತೆ? ಮನೆ ಗೋಡೆ ಕುಸಿದೆ ಅಂದರೆ ಪರಿಸ್ಥಿತಿ ಏನಾಗುತ್ತೆ? ಆ ಕಡೆ ಗರ್ಭಿಣಿಯನ್ನು ನೋಡ್ಕೋಬೇಕಾ, ಮನೆ ಸರಿ ಮಾಡ್ಕೋಬೇಕಾ, ಬಾಣಂತನೇ ಎಲ್ಲಿ ಮಾಡಬೇಕು? ಅಯ್ಯಯ್ಯಪ್ಪ. ನೋಡಿ ನನ್ನ ಸಹೋದ್ಯೋಗಿ ಮಾಹಿತಿ ಕೊಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಮಳೆ ಆರಂಭ ಆಗಿರುವಂಥದ್ದು. ಇದರ ಏನಂತಂದ್ರೆ ಇಫೆಕ್ಟ್ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಸಮಳಗಿಯಲ್ಲಿ ಬಹಳಷ್ಟು ಮನೆಗಳು ಬಿದ್ದಿರುವಂಥದ್ದು. ಇಲ್ಲೊಂದು ಹೃದಯ ಘಟನೆ ಏನಂತಂದ್ರೆ ಒಬ್ಬರು ಗರ್ಭಿಣಿ ಏನು ಮನೆ ಮೇಲೆ ಬೀಳುವಂಥದ್ದು. 2 ದಿನಗಳ ಹಿಂದೆ ತಾವು ನೋಡ್ಬೋದು ಏನಂತಂದ್ರೆ ಯಾವ ಥರ ಈ ಒಂದು ಮನೆ ಬಿದ್ದಿದೆ ಹಾಗೆ ಅಂತೇಳಿ. ಈಗ ಈ ಕಡೆ ಏನು ಬಿದ್ದಿದೆ, ಒಂದು ತಪ್ಪು ಏನಾದರೂ ಅನಾಹುತ ಕೂದಲಾದ್ರೆ ಆ ಕಡೆ ಏನಾದರೂ ಬಿದ್ದಿದ್ರೆ ಮಲಗಿದವರು ಎಲ್ಲರೂ ಕೂಡ ಒಂದೊಂದು ಜೀವ ಹಾನಿ ಆಗ್ತಾ ಇರುವಂಥದ್ದು. ಹೀಗಾಗಿ ತಾವು ನೋಡ್ಬೋದು ಏನಂತಂದರೆ ಯಾವ ಥರ ಈ ಮನೆ ಬಿದ್ದಿದೆ ಹಾಗೆ ಅಂತೇಳಿ. ಒಬ್ಬರು ಗರ್ಭಿಣಿ ಇದ್ದಾರೆ, ಅವರು ಕೂಡ ಭಾಳಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಬನ್ನಿ ಅವರನ್ನು ಮಾತಾಡ್ಸೋಣ. ಯಾವ ಥರ ಏನಾಗಿದ್ರೆ ಕರೀದು ಮನಿ ರೀ, ಇದು ಮಳೆ ಬಂತಲ್ರಿ. ಮಳೆ ಬರೋಣ ಸೋರ್ಕ್ಯಾರ್ರಿ ಒಂದು ಸ್ವಲ್ಪ ಬಿತ್ತರಿ. ಅದು ಬೆಳಾಣತ್ಲೆ ಅಂದ್ರೆ ಹುಡುಗನ ಸೊಸಿನ ಮೊಮ್ಮಗಳನ್ನ ಕಳ್ಸೀನ್ರಿ ನಾನು. ಹಳ್ಯಾ ಬಂದ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗಂತೆ ರಾತ್ರಿ ಮಣ್ಣೆಲ್ಲ ಬೆಳಾಕತ್ ಕೂಡಲೇ ಅಂದ್ರೆ ಹೊರಗೆ ಕುಂತೀವ್ರಿ ನಾವು. 3 ಗಂಟೆ ಸುಮಾರು ಬಿತ್ತರಿ ಇದು ರಾತ್ರಿ ಮಣ್ರಿ. ಬಿದ್ದ ಮ್ಯಾಲೆ ಇಲ್ಲೇ ಒಳಗೊಂದಿಟ್ಟು ಇದನ್ನ ಕಟ್ಕೊಂಡು ಪಾಠ ಕಟ್ಕೊಂಡು ಇಲ್ಲೇ ಮಕ್ಕೊಂದಿವ್ರಿ ನಾವು. ಮತ್ತು ಈಗ ದನಗಳು ಅದಾವ್ರಿ, ಆಕಳು ಇಳ್ದೈತಿ. ಮತ್ತು ಈಕಿನ ತೊಗೊಂಡು ಎಲ್ಲಿ ಹೋಗೋದ್ರಿ, ಯಾರ ಮನೆಗೆ ಹೋಗೋದ್ರಿ ಈಗ. ಹಿಂಗಾಗಿ ರೀ ಎಲ್ಲಿ ಹೋಗ್ಲಿಲ್ಲ ರೀ ನಾವು. ಈ ದಿಂದ ಬೇರೆ ಐತಿ, ಈಕಿನ ತೊಗೊಂಡು ಯಾರ ಮನೆಗೆ ಹೋಗೋದ್ರಿ. ಈಗ ಮನೆಗಳು ಇಲ್ರಿ ಊರಾಗ, ಇಲ್ಲಿ ಇರಾವಂಥವ್ರಿ. ಈಗ ತುಂಬು ಗರ್ಭಿಣಿ ಇದ್ದಾರೆ, ಭಾಳಷ್ಟು ತೊಂದರೆ ಆಗ್ತಿರೋದು. ಯಾಕಂದ್ರೆ ಬೇರೆ ಕಡೆ ಮನೆಗಳು ಕೂಡ ಎಲ್ಲ, ಎಲ್ಲರೂ ಕೂಡ ಇದೇ ಥರ ಇರುವಂಥದ್ದು. ಬನ್ನಿ ಅವ್ರನ್ನ ಮಾತಾಡ್ತಾನ. ಏನು ತ್ರಾಸಾಗೈತ್ರಿ? ಎಲ್ಲ ನೀರ್ಲ ಒಳಗೆ ಬರೈತ್ರಿ. ಕುಂದ್ರಾಗ ಜಾಗ ಇದೆ ಅನ್ಸವತ್ರಿ. ಒಂದು 2-3 ದಿವಸ ಆತ್ರಿ ಇದು ಬಿದ್ದು ಮುಗಿದಾಗೈತಿ. ಮತ್ತು 3 ಗಂಟೆ ಸುಮಾರು ಬಿತ್ತರಿ. ಏನು ಮಾಡ್ಬೇಕು ಅನ್ನೋದು ತಿಳಿವಾತು. ಇಲ್ಲಿ ಇದಾಗತ್ತು ಸ್ಥಿತಿ ಗಂಭೀರ. ಗಂಭೀರ ಭಾಳ ಆಗೈತೆ ರೀ. ಸರ್ಕಾರ ಸಹಾಯ ಮಾಡಿದ್ರೆ ಚಲೋ ಆಗತ್ತೆ ರೀ. ಬಂದು ಹೋಗಿದಾರೆ ರೀ ಸಾಹೇಬ್ರದು, ಹೇಳಿದಾರೆ ರೀ ಹಿಂಗೆ ಅಂತ ಹೇಳಿದಾರೆ. ಏನಾದ್ರು ಸಹಾಯ ಮಾಡಿದ್ರೆ ಚಲೋ ಆಗತ್ತೆ ರೀ. ಇದು ಏನಂದರೆ ಭಾಳಷ್ಟು ಸರ್ಕಾರ ಈಗಾಗಲೇ ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಸಹಾಯ ಮಾಡೋದು ಅನುಕೂಲ ಆಗುತ್ತೆ. ಯಾಕಂದರೆ ತುಂಬ ಗರ್ಭಿಣಿ ಮಗಳು ಮಳೆ ಇರೋದ್ರಿಂದ ಭಾಳಷ್ಟು ತೊಂದರೆ ಆಗಿದೆ ಅಂತ ಹೇಳಿ ಅವರು ಪಾಲಕರು ತಿಳಿಸ್ತಾ ಇರುವಂಥದ್ದು. ಕಸಮಳಗಿಲ್ಲ. ಕ್ಯಾಮ್ರಾ ಪರ್ಸನ್ ಸುನಿಲ್ ಹಾಗೂ ವಿನಾಯಕ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.